ಎಸ್ ಸಿಎಂ ಸಾಹೇಬ್ರೆ ಸಾರಿಗೆ ಸಚಿವರೇ ಒಮ್ಮೆ ಮಂಡ್ಯ ಕಡೆ ನೋಡಿ. ರಾಜ್ಯ ಸಾರಿಗೆ ಅಧ್ವಾನಕ್ಕೆ ಇಲ್ಲಿದೆ ಕಣ್ಣಿಗೆ ಕಾಣ್ತಕ್ಕಂಥ ಒಂದು ಸಾಕ್ಷಿ ನಾವು ತೋರಿಸ್ತಾ ಇದ್ದೀವಿ. ಮಂಡ್ಯ ಜಿಲ್ಲೆಯಲ್ಲಿನ ರಾಜ್ಯ ಸಾರಿಗೆ ಅಧ್ವಾನ ಮುಂದುವರಿಕೆ ಆಗಿರತಕ್ಕಂಥದ್ದು. ಶಕ್ತಿ ಯೋಜನೆಯಲ್ಲಿ ಓಡಿ ಓಡಿ ಅಶಕ್ತವಾಯ್ತಾ ಹಾಗಾದ್ರೆ ಕೆಎಸ್ಆರ್ಟಿಸಿ ಬಸ್ಗಳು ಅನ್ನುವಂಥ ಪ್ರಶ್ನೆಗಳು ಶುರುವಾಗಿದ್ದಾವೆ. ಸೂಕ್ತ ನಿರ್ವಹಣೆ ಇಲ್ಲದೆ ಕೆಆರ್ಪೇಟೆ ಡಿಪೋದ ಕೆಎಸ್ಆರ್ಟಿಸಿ ಬಸ್ಗಳು ಸೊರಗಿ ಹೋಗಿದೆ. ಸರಿಯಾದ ನಿರ್ವಹಣೆ ಎಲ್ಲಂದ್ರಲ್ಲಿ ಕೆಟ್ಟು ನಿಲ್ತಾ ಇವೆ ಬಸ್ಗಳು. ರೋಬೋಲ್ಟ್ ಟೈರ್ ಸೌದು ಹೋಗಿದೆ. ಪ್ರಯಾಣಿಕರನ್ನ ಹೊತ್ತು ಓಡಾಟ ಮಾಡ್ತಿರ್ತಕ್ಕಂಥ ಬಸ್ಸಿನ ಟೈರ್ಗಳು ಸೌದು ಹೋಗಿದೆ. ಆದಾಯ ಬರದ ಕಾರಣಕ್ಕೆ ಬಸ್ಗಳ ನಿರ್ವಹಣೆ ಕೈ ಬಿಟ್ಟಿದೆಯಾ ಈ ಸಾರಿಗೆ ಇಲಾಖೆ ಅಂತ. ಪ್ರತಿದಿನ ತಾಲೂಕಿನಲ್ಲಿ ರಸ್ತೆ ಮಧ್ಯೆ ಕೆಟ್ಟು ನಿಲ್ತಿರ್ತಕ್ಕಂಥ ಅವೆಷ್ಟೋ ಕೆಎಸ್ಆರ್ಟಿಸಿ ಬಸ್ಗಳು, ಎಷ್ಟೋ ಕೆಎಸ್ಆರ್ಟಿಸಿ ಬಸ್ಗಳು ಕೆಟ್ಟು ನಿಲ್ತಾ ಇದೆ. ನಿನ್ನೆ ಕೂಡ ನೋಡಿದ್ವಿ, ಯಾವುದೋ ರಸ್ತೆಯಲ್ಲಿ ಬಿಎಂಟಿಸಿ ಬಸ್ ನಿಂತು ಹೋಗಿ ತಳ್ಳುವ ಪರಿಸ್ಥಿತಿ ಬಂದಿದೆ. ಯಾಕೆ ಸರಿಯಾದ ನಿರ್ವಹಣೆ ಮಾಡ್ತಾ ಇಲ್ಲ ಅನ್ನೋದು ಈಗ ಜನ ಕೇಳ್ತಾ ಇದ್ದಾರೆ. ರಾಜ್ಯದ ಶಕ್ತಿ ಯೋಜನೆ ಅನ್ನೋದು ಕಾಗದದಲ್ಲಿ ಮಾತ್ರ ಇದೆ ಅನ್ನೋ ತರ ಆಗಿದೆ. ಆದ್ರೆ ಆ ಯೋಜನೆ ಹೊತ್ಕೊಂಡು ಓಡ್ತಿರೋ ಕೆಎಸ್ಆರ್ಟಿಸಿ ಬಸ್ಗಳ ಸ್ಥಿತಿಯನ್ನ ನೋಡಿದ್ರೆ ಮಾತ್ರ ನಿಜ ಬೇಜಾರಾಗುತ್ತೆ. ಅದರಲ್ಲೂ ಮಂಡ್ಯ ಜಿಲ್ಲೆಯಲ್ಲಂತೂ ರಾಜ್ಯ ಸಾರಿಗೆ ಅಧ್ವಾನ ಮುಂದುವರೆದೇ ಇದೆ. ಶಕ್ತಿ ಯೋಜನೆಯಲ್ಲಿ ಓಡಿ 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 ಬಸ್ಗಳೇ ಅಶಕ್ತವಾಗಿದೆಯೋ ಅನ್ನುವಂಥ ಒಂದು ಅನುಮಾನ ಬರುವಷ್ಟು ಕೆಎಸ್ಆರ್ಟಿಸಿ ಬಸ್ಗಳ ಸ್ಥಿತಿ ಹದಗೆಟ್ಟೋಗಿದೆ. ಖಾಸಗಿ ಗಮನ ಹರಿಸಬೇಕಾದ ಕೆಆರ್ಪೇಟೆ ಡಿಪೋ ನೋಡಿದ್ರೆ ಸೂಕ್ತ ನಿರ್ವಹಣೆ ಇಲ್ಲದೆ ಬಸ್ಗಳು ದಿನೇ ದಿನೇ ಸೊರಗೋಗ್ತಾ ಇದೆ. ರಸ್ತೆ ಮೇಲೆ ಯಾವಾಗ ಎಲ್ಲೆಲ್ಲಿ ಕೆಟ್ಟು ನಿಲ್ತಾರೋ ಅನ್ನುವಂಥ ಒಂದು ಭಯ ಶುರುವಾಗಿದೆ ಡ್ರೈವರ್ಗೆ. ಇನ್ನು ಪ್ರಯಾಣಿಕರಿಗಂತೂ ಹೇಳದೆ ಬೇಡ ಬಿಡಿ, ಅವರು ಹೇಳಿ ಹೇಳಿ ಸಾಕಾಗೋಗಿದೆ. ಬಸ್ಸನ್ನೇ ನಂಬಿಕೊಂಡು ವ್ಯಾಪಾರ ಅಥವಾ ಕಾಲೇಜು ಶಾಲೆ ಹೋಗುವಂತ ಅದೆಷ್ಟೋ ಸ್ಟೂಡೆಂಟ್ಗಳಿದ್ದಾರೆ, ವ್ಯಾಪಾರಸ್ಥರಿದ್ದಾರೆ. ಬಸ್ನೇ ನಂಬ್ಕೊಂಡು ಬಸ್ಸು ಅರ್ಧ ದಾರಿಯಲ್ಲೇ ಈ ರೀತಿ ಕೈ ಕೊಟ್ಟು ನಿಂತೋದ್ರೆ ಎಸ್ ನೀವು ಆ ಬಸ್ಸಿನ ಟೈರ್ಗಳನ್ನ ನೋಡಬಹುದು, ಸೌದೋಗಿದೆ. ಎಸ್ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡೋದಕ್ಕೆ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿ ಸತೀಶ್, ಅಲ್ಲಿನ ರಿಪೋರ್ಟರ್ ಇದ್ದಾರೆ. ಎಸ್ ಸತೀಶ್, ಈಗ ಅಲ್ಲಿನ ಡಿಪ್ಪೋದ ಪರಿಸ್ಥಿತಿ ಏನು, ಯಾರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ವಾ, ಹೇಗೆ ಅಂತ? ಪ್ರಮೋದ್, ನಿನ್ನೆ ತಾನೇ ಒಂದು ಬಸ್ಸು ಕೆಟ್ಟು ನಿಂತಿರುವಂತ ಒಂದು ಸುದ್ದಿ ಪ್ರಕಟ ಆಯ್ತು. ಅದ್ರ ಬಳಿಕ ಮಂಡ್ಯ ಜಿಲ್ಲೆಯ ವಿವಿಧ ಡಿಪೋಗಳಲ್ಲಿ ಆಗ್ತಿರುವಂತಹ ಈ ಅಧ್ವಾನಗಳ ಕುರಿತಂತೆ ಮಾಹಿತಿಗಳು ಹೊರಬೀಳ್ತಾ ಇದೆ. ಸುಮಾರಷ್ಟು ಬಸ್ಗಳು ಈ ತರ ಟೈರು ಮತ್ತೆ ಬೇರೆ ಬೇರೆ ಬಾಡಿ ಕಿತ್ತೋಗಿರುವಂತದ್ದು, ಇನ್ನು ಮುಂತಾದ ಹಲವು ಸಮಸ್ಯೆಗಳಿಂದ ನರಳ್ತಾ ಇರುವಂತದ್ದು. ಹಾಗಾಗಿ ಎಲ್ಲೆಲ್ಲೋ ಬಸ್ಗಳು ನಿಲ್ಲುವಂತದ್ದು, ರಸ್ತೆ ಮಧ್ಯದಲ್ಲಿ ನಿಲ್ಲುವುದರಿಂದ ಪ್ರಯಾಣಿಕರಿಗೆ ತೊಂದರೆ ಆಗ್ತಾ ಇದೆ ಅನ್ನೋ ಆರೋಪಗಳು ವ್ಯಾಪಕವಾಗಿ ಕೇಳಿ ಬರ್ತಾ ಇದೆ ಜಿಲ್ಲೆನಲ್ಲಿ. ಇದ್ರ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು ಸಾರಿಗೆ ಇಲಾಖೆ ಅಂತನ್ನುವಂತ ಒತ್ತಾಯಗಳು ವ್ಯಾಪಕವಾಗಿದೆ. ಎಸ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಸತೀಶ್. यहाँ पे